ನಮಸ್ಕಾರ ಸ್ನೇಹಿತರೆ, ಡ್ರೀಮ್ ಒನ್ ಲ್ಯಾಬ್ಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಈ ಜರ್ನಿಯಲ್ಲಿ ನಾವು ತಗೊಳ್ಳೋ ಪ್ರತಿಯೊಂದು ಸಣ್ಣ ನಿರ್ಧಾರ, ನಾವು ಮಾಡೋ ಪ್ರತಿಯೊಂದು ಸಣ್ಣ ಕೆಲಸ ಹೇಗೆ ನಿಧಾನವಾಗಿ ನಮ್ಮ ಲೈಫಲ್ಲಿ ಒಂದು ದೊಡ್ಡ ಬದಲಾವಣೆ ತರುತ್ತೆ ಅನ್ನೋದನ್ನು ನೋಡೋಣ. ನಮ್ಮ ಈ ಆಡಿಯೋ ಬುಕ್ ಸೀರೀಸ್ನ ಮೊದಲ ಎಪಿಸೋಡ್ ಚಿಕ್ಕ ಅಭ್ಯಾಸ ದೊಡ್ಡ ವ್ಯತ್ಯಾಸ ಹೇಗಾಗುತ್ತೆ ಅನ್ನೋದನ್ನ ನೋಡೋಣ. ಇದಕ್ಕೆ ನನಗೆ ನಿಮ್ಮಿಂದ ಎರಡು ವಿಷಯ ಬೇಕು. ಒಂದು, ನಿಮ್ಮ ಪೂರ್ತಿ ಗಮನ. ಇನ್ನೊಂದು, ಇವತ್ತು ರಾತ್ರಿಯಿಂದಲೇ ನೀವು ತಗೊಳ್ಳೋ ಒಂದು ಪುಟ್ಟ ಸ್ಟೆಪ್ ಅಷ್ಟೇ. ಸರಿ, ಹಾಗಾದ್ರೆ ಶುರು ಮಾಡೋಣ. ನೋಡಿ, ಒಂದು ಸಿಂಪಲ್ ಪ್ರಶ್ನೆಯಿಂದ ಶುರು ಮಾಡೋಣ. ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಪ್ರತಿದಿನ ಕೇವಲ 1% ಅಷ್ಟು ಬೆಟರ್ ಆದ್ರೆ, ಬರೀ 1% ಅಷ್ಟೇ. ಹಾಗಾದ್ರೆ ಒಂದು ವರ್ಷದ ಕೊನೆಯಲ್ಲಿ ನೀವು ಎಷ್ಟರ ಮಟ್ಟಿಗೆ ಇಂಪ್ರೂವ್ ಆಗಿರ್ತೀರಾ ಯೋಚನೆ ಮಾಡಿ. ಏನನ್ಸುತ್ತೆ? ಏನೂ ಆಗಲ್ಲ ಅಂತ ಅನ್ಸುತ್ತಾ? ಅಥವಾ ಸ್ವಲ್ಪ ಚೇಂಜ್ ಆಗ್ಬಹುದು ಅಂತ ಅನ್ಸುತ್ತಾ? ನಾವೆಲ್ಲರೂ ಮಾಡೋ ದೊಡ್ಡ ತಪ್ಪು ಇಲ್ಲೇ ಇರೋದು. ನಾವು ಈ ಪುಟ್ಟ ಬದಲಾವಣೆಗಳ ಶಕ್ತಿಯನ್ನ ತುಂಬಾ ಕಡಿಮೆ ಅಂದಾಜು ಮಾಡ್ತೀವಿ. ಇವತ್ತು ನಾನು ಡಿಸ್ಕಸ್ ಮಾಡ್ತಿರೋ ಈ ಪುಸ್ತಕ ಆಟೋಮಿಕ್ ಹ್ಯಾಬಿಟ್ಸ್ ಅಂತ. ಇದರ ಮೇನ್ ಐಡಿಯಾನೇ ಇದು. ಸಣ್ಣ ಸಣ್ಣ ಹವ್ಯಾಸಗಳು ಅಂದ್ರೆ ಆಟೋಮಿಕ್ ಹ್ಯಾಬಿಟ್ಸ್ಗಳು ಹೇಗೆ ಕಾಂಪೌಂಡ್ ಆಗಿ ನಮಗೆ ದೊಡ್ಡ ರಿಸಲ್ಟ್ಸ್ ಕೊಡುತ್ತವೆ ಅನ್ನೋದ್ರ ಬಗ್ಗೆ. ಮತ್ತೆ ನೆನ್ಪಿಡಿ, ಇವತ್ತಿನ ಎಪಿಸೋಡ್ ಬರೀ ಥಿಯರಿ ಅಲ್ಲ, ನಾನು ನಿಮಗೆ ಲೈವ್ ಎಕ್ಸಾಂಪಲ್ ಕೊಡ್ತೀನಿ. ಜೊತೆಗೆ ಇವತ್ತು ರಾತ್ರಿಯಿಂದಲೇ ನೀವು ಫಾಲೋ ಮಾಡಬಹುದಾದ ಒಂದು ಸಿಂಪಲ್ ರೂಲ್ ಕೂಡ ಹೇಳ್ತೀನಿ. ರೆಡಿನಾ? ಹಾಗಾದ್ರೆ ನೋಡಿ, ನಮ್ಮ ಈ ಡ್ರೀಮ್ ಒನ್ ಲ್ಯಾಬ್ ಐಡೆಂಟಿಟಿನೇ ಸ್ವಲ್ಪ ಬೇರೆ. ಇಲ್ಲಿ ನಾವು ಪ್ರತಿ ಪುಸ್ತಕವನ್ನ ಬರೀ ಓದೋದಷ್ಟೇ ಅಲ್ಲ, ಅವುಗಳನ್ನ ಅರ್ಥ ಮಾಡ್ಕೋತೀವಿ, ಟೆಸ್ಟ್ ಮಾಡ್ತೀವಿ, ಹಾಗೆ ನಮ್ಮ ಲೈಫ್ಗೆ ಹೇಗೆ ಅಪ್ಲೈ ಮಾಡಬಹುದು ಅಂತ ನೋಡ್ತೀವಿ. ಈ ಸಿರೀಸ್ನ ಪ್ರತಿ ಎಪಿಸೋಡ್ ಕೂಡ ಒಂದು ಎಕ್ಸ್ಪೆರಿಮೆಂಟ್ ಇದ್ದಂಗೆ. ಇವತ್ತಿನ ಈ ಎಕ್ಸ್ಪೆರಿಮೆಂಟ್ಗೆ ಬೇಸ್ ಬಂದು ಜೇಮ್ಸ್ ಕ್ಲಿಯರ್ ಅವರ ವರ್ಲ್ಡ್ ಫೇಮಸ್ ಪುಸ್ತಕ ಆಟೋಮಿಕ್ ಹ್ಯಾಬಿಟ್ಸ್. ಇದೊಂದು ಕಂಪ್ಲೀಟ್ ಪ್ರಾಕ್ಟಿಕಲ್ ಗೈಡ್. ಈ ಬುಕ್ ಅನ್ನ ನಾನು ಪೂರ್ತಿಯಾಗಿ ಓದಿ ಅದರಲ್ಲಿರೋ ವಿಷಯಗಳನ್ನ ನಮ್ಮ ಭಾಷೆಯಲ್ಲಿ, ನಮ್ಮ ಕರ್ನಾಟಕದ ನೇಟಿವಿಟಿಗೆ ತಕ್ಕ ಹಾಗೆ ನನ್ನ ಪರ್ಸನಲ್ ಅಬ್ಸರ್ವೇಷನ್ ಜೊತೆಗೆ ನಿಮಗೆ ಹೇಳ್ತಾ ಇದ್ದೀನಿ. ಸರಿ, ಹಾಗಾದ್ರೆ ಇನ್ ತಡ ಮಾಡೋದು ಬೇಡ, ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ. ಫಸ್ಟ್ ಆಫ್ ಆಲ್, ಈ ಅಭ್ಯಾಸಗಳು ಅಥವಾ ಹ್ಯಾಬಿಟ್ಸ್ ಯಾಕೆ ಅಷ್ಟೊಂದು ಮುಖ್ಯ ನೋಡಿ. ಲೈಫ್ ನಲ್ಲಿ ಯಾವುದೇ ಒಂದು ದೊಡ್ಡ ಸಕ್ಸಸ್ ನೋಡಿ, ಅದು ಫಿಟ್ನೆಸ್ ಇರ್ಬೋದು, ಕೆರಿಯರ್ ಇರ್ಬೋದು, ಅಥವಾ ರಿಲೇಶನ್ಶಿಪ್ ಇರ್ಬೋದು, ಇದೆಲ್ಲ ಯಾವುದೋ ಒಂದು ದಿನದಲ್ಲಿ ನಡೆದ ಪವಾಡ ಅಲ್ಲ. ಅದು ನಾವು ದಿನಾನೂ ತಗೊಳ್ಳೋ ಸಣ್ಣ ಸಣ್ಣ ನಿರ್ಧಾರಗಳ ರಿಸಲ್ಟ್. ಇವತ್ತು ಜಿಮ್ಗೆ ಹೋಗ್ಬೇಕಾ ಬೇಡ್ವಾ, ಇವತ್ತು ಒಂದು ಪೇಜ್ ಓದ್ಬೇಕಾ ಅಥವಾ ಸ್ಕಿಪ್ ಮಾಡ್ಬೇಕಾ, ಫ್ರೆಂಡ್ ಮೆಸೇಜ್ ಸರಿಯಾಗಿ ರಿಪ್ಲೈ ಮಾಡ್ಬೇಕಾ ಅಥವಾ ಇಗ್ನೋರ್ ಮಾಡ್ಬೇಕಾ. ಜೇಮ್ಸ್ ಕ್ಲಿಯರ್ ಒಂದು ಸಿಂಪಲ್ ಫಾರ್ಮುಲಾ ಹೇಳ್ತಾರೆ, ರಿಸಲ್ಟ್ಸ್ ಈಸ್ ಈಕ್ವಲ್ ಟು ಹ್ಯಾಬಿಟ್ಸ್ ದ ಪವರ್ ಆಫ್ ಟೈಮ್ ಅಂತ. ಅಂದ್ರೆ ನಮ್ಮ ಹವ್ಯಾಸಗಳ ಪವರ್ ಸಮಯ ಕಳೆದಂತೆ ಎಕ್ಸ್ಪೋನೆನ್ಷಿಯಲ್ ಆಗಿ ಬೆಳೀತಾ ಹೋಗುತ್ತೆ ಅಂತ. ಒಂದು ಎಕ್ಸಾಂಪಲ್ ತಗೊಳ್ಳಿ, ನೀವು ಪ್ರತಿದಿನ ಒಂದು ಎಕ್ಸ್ಟ್ರಾ ಪೇಜ್ ಓದ್ತೀರಾ ಅಂತ ಇಟ್ಕೊಳ್ಳೋಣ. ಒಂದು ತಿಂಗಳಿಗೆ 30 ಪೇಜ್ ಆಯ್ತು, ಒಂದು ವರ್ಷಕ್ಕೆ 360 ಪೇಜ್. ಅಂದ್ರೆ ಒಂದು ವರ್ಷದಲ್ಲಿ ನೀವು ಒಂದು ಪೂರ್ತಿ ಪುಸ್ತಕವನ್ನ ಓದಿದ ಹಾಗೆ ಆಯ್ತು. ಅದೇ ರೀತಿ ಫಿಟ್ನೆಸ್ ವಿಷಯಕ್ಕೆ ಬರೋಣ. ನೀವು ದಿನ ಬರೀ 5 ಪುಷಪ್ಸ್ ಎಕ್ಸ್ಟ್ರಾ ಮಾಡಿದ್ರೆ ಒಂದು ವರ್ಷದ ಕೊನೆಯಲ್ಲಿ ನಿಮ್ಮ ಬಾಡಿ ಶೇಪ್ ಮತ್ತು ಸ್ಟಾಮಿನಾ ಎಷ್ಟಿರುತ್ತೆ ಯೋಚನೆ ಮಾಡಿ. ಈ ಪುಟ್ಟ ಪುಟ್ಟ ಗೆಲುವುಗಳೇ ಸೇರಿ ಆಮೇಲೆ ದೊಡ್ಡ ಸಕ್ಸಸ್ ಆಗೋದು. ನಿಮಗೆ ಗೊತ್ತಾ, ನಾನು ಕೂಡ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡಿದ್ದೆ. ಲಾಕ್ಡೌನ್ ನ ಟೈಮ್ ಅಲ್ಲಿ ನಾನು ಒಂದು ಡಿಸಿಷನ್ ತಗೊಂಡೆ, ದಿನಕ್ಕೆ ಬರೀ 2 ನಿಮಿಷ ಮೆಡಿಟೇಷನ್ ಮಾಡ್ತೀನಿ ಅಂತ. ಬರೀ 2 ನಿಮಿಷ ಅಷ್ಟೇ. ನೋಡಿ, ಸ್ಟಾರ್ಟಿಂಗ್ ನಲ್ಲಿ ಏನು ಅನ್ಸ್ಲಿಲ್ಲ. ಏನ್ ಗುರು 2 ನಿಮಿಷ ಮಾಡಿದ್ರೆ ಏನಾಗುತ್ತೆ ಅನ್ಸೋದು. ಆದ್ರೆ ಅದನ್ನ ಬಿಡದೆ ಪ್ರತಿದಿನ ಮಾಡಿದೆ. 3 ತಿಂಗಳು ಆದ್ಮೇಲೆ ನನಗೆ ರಿಯಲೈಸ್ ಆಯ್ತು, ನನ್ನ ಸ್ಟ್ರೆಸ್ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಹಾಗೆ ಯೋಚನೆ ಮಾಡೋ ರೀತಿ ಎಷ್ಟೋ ಇಂಪ್ರೂವ್ ಆಗಿತ್ತು. ಅದು ತಗೊಂಡಿದ್ದು ಬರೀ 2 ನಿಮಿಷ ಮಾತ್ರ, ಆದ್ರೆ ಕನ್ಸಿಸ್ಟೆಂಟ್ ಆಗಿದ್ದಕ್ಕೆ ಅಷ್ಟು ದೊಡ್ಡ ಚೇಂಜ್ ಸಿಕ್ತು. ಇಲ್ಲಿ ನಾವು ಒಂದು ಪ್ಯಾಟರ್ನ್ ಅರ್ಥ ಮಾಡ್ಕೋಬೇಕು. ನೀವು ಲೈಫ್ ನಲ್ಲಿ ಸಣ್ಣ ಸಣ್ಣ ಗೆಲುವುಗಳು ಆಟೋಮೆಟಿಕ್ ಆಗಿ ಆಗೋ ತರ ಒಂದು ಸಿಸ್ಟಮ್ ನ ರೆಡಿ ಮಾಡ್ಕೊಂಡ್ರೆ, ನೀವು ಜಾಸ್ತಿ ಕಷ್ಟ ಪಡದೇನೆ ನಿಮ್ಮ ಲೈಫ್ ಅನ್ನ ಇಂಪ್ರೂವ್ ಮಾಡ್ಕೋಬಹುದು. ಅದೇ ಈ ಆಟೋಮಿಕ್ ಹ್ಯಾಬಿಟ್ಸ್ ನ ಮ್ಯಾಜಿಕ್. ಈಗ ಒಂದು ಇಂಪಾರ್ಟೆಂಟ್ ವಿಷಯಕ್ಕೆ ಬರೋಣ, ಅದೇ ಹ್ಯಾಬಿಟ್ ಲೂಪ್. ಜೇಮ್ಸ್ ಕ್ಲಿಯರ್ ಇದನ್ನ ತುಂಬಾ ಸುಲಭವಾಗಿ 4 ಸ್ಟೆಪ್ಗಳಲ್ಲಿ ಹೇಳ್ಕೊಡ್ತಾರೆ. 1, ಕ್ಯೂ ಅಂದ್ರೆ ಸಂಕೇತ. 2, ಕ್ರೇವಿಂಗ್ ಅಂದ್ರೆ ಆಸೆ. 3, ರೆಸ್ಪಾನ್ಸ್ ಅಂದ್ರೆ ಕ್ರಿಯೆ. ಹಾಗೆ 4, ರಿವಾರ್ಡ್ ಅಂದ್ರೆ ಫಲ. ಈ ಲೂಪ್ ಅರ್ಥ ಆಯ್ತು ಅಂದ್ರೆ ನೀವು ಯಾವ ಹ್ಯಾಬಿಟ್ ಬೇಕಾದ್ರೂ ಡಿಸೈನ್ ಮಾಡಬಹುದು. ಒಂದೊಂದಾಗಿ ನೋಡೋಣ ಬನ್ನಿ.
ಮೊದಲನೇದಾಗಿ ಈ ಕ್ಯೂ ಅಂದ್ರೇನು? ಇದೊಂದು ಟ್ರಿಗರ್ ಅಥವಾ ಸಿಗ್ನಲ್ ಇದ್ದಂಗೆ. ಮೊಬೈಲ್ ನೋಟಿಫಿಕೇಶನ್ ಬರೋದು, ಬೆಳಗ್ಗೆ ಅಲಾರಾಮ್ ಹೊಡೆಯೋದು ಅಥವಾ ನಿಮ್ಮ ಎದುರಿಗಿರೋ ಖಾಲಿ ಟೇಬಲ್, ಇವೆಲ್ಲ ಕ್ಯೂಗಳಿದ್ದಂಗೆ. ನೀವು ನಿಮ್ಮ ಮೈಂಡ್ಗೆ ಈಗ ಏನೋ ಮಾಡೋ ಟೈಮ್ ಆಗಿದೆ ಅಂತ ಸಿಗ್ನಲ್ ಕೊಡ್ತಾ ಇರ್ತವೆ. ಎರಡನೇದು ಕ್ರೇವಿಂಗ್ ಅಂದ್ರೇನು? ಇದು ಆ ಕೆಲಸ ಮಾಡಬೇಕು ಅನ್ನೋ ಹಂಬಲ ಅಥವಾ ಆಸೆ. ಫ್ರೆಶ್ ಆಗಿ ಕಾಣ್ಬೇಕು ಅನ್ನೋ ಆಸೆ ಇರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದ್ರೂ ಮೆಸೇಜ್ ಮಾಡಿದ್ದಾರಾ ಅಂತ ಚೆಕ್ ಮಾಡೋ ಕುತೂಹಲ ಇರ್ಬೋದು. ಇದು ಕ್ರೇವಿಂಗ್ ಆಯ್ತು. ಇನ್ನು ಮೂರನೇದಾಗಿ ರೆಸ್ಪಾನ್ಸ್. ಇದು ನೀವು ಮಾಡೋ ಆಕ್ಚುಯಲ್ ಕೆಲಸ. 10 ನಿಮಿಷ ವಾಕಿಂಗ್ ಹೋಗೋದು, ಒಂದು ಚಾಪ್ಟರ್ ಓದೋದು ಅಥವಾ ಸ್ಮಾರ್ಟ್ ಫೋನ್ ಎತ್ಕೊಳ್ಳೋದು. ಇದು ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ. ನಾಲ್ಕನೇದಾಗಿ ರಿವಾರ್ಡ್. ಇದು ಆ ಕೆಲಸ ಮಾಡಿದ್ಮೇಲೆ ಸಿಗೋ ಸಮಾಧಾನ ಅಥವಾ ಕಿಕ್. ಮೆದುಳಿಗೆ ಸಿಗೋ ಆ ಡೊಪಮೈನ್ ಹಿಟ್, ಅಥವಾ ನಾನು ಇವತ್ತು ಈ ಕೆಲಸ ಮಾಡಿದೆ ಅನ್ನೋ ಒಂದು ಸಣ್ಣ ಪ್ರೋಗ್ರೆಸ್ ನ ಫೀಲಿಂಗ್. ನೋಡಿ, ಒಬ್ಬ ಸ್ಟೂಡೆಂಟ್ ನ ಎಕ್ಸಾಂಪಲ್ ತಗೊಳ್ಳೋಣ. ಇದರಲ್ಲಿ ಕ್ಯೂ, ಕ್ರೇವಿಂಗ್, ರೆಸ್ಪಾನ್ಸ್, ರಿವಾರ್ಡ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ ಸಿಂಪಲ್ ಆಗಿ. ಇಲ್ಲಿ ಒಬ್ಬ ಸ್ಟೂಡೆಂಟ್ ರಾತ್ರಿ ಸ್ಟಡಿ ಟೇಬಲ್ ಹತ್ತಿರ ಕೂತ್ಕೊಳ್ಳೋದು ಕ್ಯೂ ಆಗಿರುತ್ತೆ. ನಾಳೆ ಟೆಸ್ಟ್ ಇದೆ ಅನ್ನೋ ಟೆನ್ಷನ್ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋ ಆಸೆ, ಇದು ಕ್ರೇವಿಂಗ್. 20 ನಿಮಿಷ ಫೋಕಸ್ ಮಾಡಿ ಓದೋದು ಅಂತ ಅನ್ಕೊಳ್ತಾನೆ, ಅದು ರೆಸ್ಪಾನ್ಸ್. ಓದಿದ್ಮೇಲೆ ಒಂದು ಕಪ್ ಕಾಫಿ ಅಥವಾ ಅಬ್ಬಾ ಇವತ್ತು ಓದಿದೆ ಅನ್ನೋ ಒಂದು ಫೀಲಿಂಗ್, ಇದು ರಿವಾರ್ಡ್ ಆಗಿರುತ್ತೆ. ಯಾವಾಗ ಈ ರಿವಾರ್ಡ್ ಚೆನ್ನಾಗಿರುತ್ತೋ ಮೆದುಳು ಅದನ್ನ ಪದೇ ಪದೇ ಮಾಡೋಕೆ ಇಷ್ಟಪಡುತ್ತೆ. ಹೀಗೆ ಆಟೋಮಿಕ್ ಹ್ಯಾಬಿಟ್ ಫಾರ್ಮ್ ಆಗತ್ತೆ. ಇಲ್ಲೊಂದು ಪ್ರಾಕ್ಟಿಕಲ್ ಟಿಪ್ ಕೊಡ್ತೀನಿ ಕೇಳಿ. ನೀವು ಯಾವ್ದಾದ್ರು ಒಂದು ಹ್ಯಾಬಿಟ್ ಅನ್ನ ಸಕ್ಸಸ್ ಮಾಡ್ಬೇಕು ಅಂದ್ರೆ 3 ದಾರಿ ಇದೆ. ಒಂದು, ಆ ಕ್ಯೂನ ಸ್ಟ್ರಾಂಗ್ ಮಾಡ್ಕೋಬೇಕು. ಇಲ್ಲ, ರಿವಾರ್ಡ್ ಅನ್ನ ಸಮಾಧಾನ ತರೋ ತರ ಮಾಡ್ಕೋಬೇಕು. ಅಥವಾ ಆ ಕೆಲಸ ಮಾಡೋದನ್ನ ತುಂಬಾ ಈಸಿ ಮಾಡ್ಕೋಬೇಕು. ನಾನೊಂದು ಸಿಂಪಲ್ ಟ್ರಿಕ್ ಫಾಲೋ ಮಾಡ್ತೀನಿ. ನಿಮ್ಮ ಎನ್ವಿರಾನ್ಮೆಂಟ್ ಅಂದ್ರೆ ನಿಮ್ಮ ಸುತ್ತಮುತ್ತ ಇರೋ ಜಾಗವನ್ನ ಚೇಂಜ್ ಮಾಡಿ. ಫಾರ್ ಎಕ್ಸಾಂಪಲ್, ನೀವು ಫೋನ್ ಯೂಸ್ ಮಾಡೋದನ್ನ ಕಡಿಮೆ ಮಾಡಬೇಕು ಅಂತ ಅಂದ್ರೆ ಆ ಫೋನ್ ಅನ್ನ ಬೇರೆ ರೂಮ್ ಅಲ್ಲಿ ಇಟ್ಬಿಡಿ. ಕಣ್ಣಿಗೆ ಕಾಣದೇ ಇದ್ರೆ ಆ ಕ್ಯೂನೇ ಇರಲ್ಲ, ಆಗ ಕ್ರೇವಿಂಗ್ ಕೂಡ ಬರಲ್ಲ. ಅಂದ ಹಾಗೆ ಈ ಐಡಿಯಾ ಎಷ್ಟು ಪವರ್ಫುಲ್ ಅಂದ್ರೆ ಇದ್ರ ಬಗ್ಗೆ ನಾನು ನಮ್ಮ ಡ್ರೀಮ್ ಒನ್ ಲ್ಯಾಬ್ ವೆಬ್ ಆಪ್ ನಲ್ಲಿ ಒಂದು ಡೀಪ್ ನೋಟ್ ಬರೆದಿದ್ದೀನಿ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ಸದ್ಯಕ್ಕೆ ಕಂಟೆಂಟ್ ಮೇಲೆ ಫೋಕಸ್ ಮಾಡೋಣ. ಈಗ ನಾನು ಹೇಳೋ ವಿಷಯ ನಿಮ್ಮ ಯೋಚನಾ ಶಕ್ತಿಯನ್ನೇ ಬದಲಾವಣೆ ಮಾಡಬಹುದು. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಈ ಬುಕ್ ನಲ್ಲಿ ಬರೋ ಒಂದು ಗೇಮ್ ಚೇಂಜಿಂಗ್ ಐಡಿಯಾ ಅಂದ್ರೆ ಇದೇನೆ, ಐಡೆಂಟಿಟಿ ಬೇಸ್ಡ್ ಚೇಂಜ್. ಇದನ್ನ ಒಂದು ಸಿಂಪಲ್ ಲೈನ್ ಅಲ್ಲಿ ಹೇಳ್ಬೇಕು ಅಂದ್ರೆ, ನಿಮ್ಮ ಕೆಲಸಗಳನ್ನ ಬದಲಾಯಿಸೋ ಮೊದಲು ನಿಮ್ಮ ಗುರುತು ಅಥವಾ ನಿಮ್ಮ ಐಡೆಂಟಿಟಿಯನ್ನ ಬದಲಾಯಿಸ್ಕೋಬೇಕು. ಅಂದ್ರೆ ಈಗ ನೀವು ಜಾಸ್ತಿ ಓದ್ಬೇಕು ಅಂತ ಅನ್ಕೊಂಡಿದೀರಾ ಅನ್ಕೊಳ್ಳಿ. ನಾನು ಜಾಸ್ತಿ ಓದ್ಬೇಕು ಅಂತ ಅನ್ಕೊಳ್ಳೋದಕ್ಕಿಂತ ನಾನು ಒಬ್ಬ ಒಳ್ಳೆ ಓದುಗ, ಐ ಆಮ್ ಅ ರೀಡರ್ ಅಂತ ನಿಮ್ಮನ್ನ ನೀವು ಕರೆದುಕೊಳ್ಳಿ. ಈ ನಾನು ಒಬ್ಬ ಅನ್ನೋ ಸಣ್ಣ ಬದಲಾವಣೆ ಇದೆಯಲ್ಲ, ಅದು ನಿಮ್ಮ ಬಿಹೇವಿಯರ್ ಮೇಲೆ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ. ಒಂದು ಎಕ್ಸಾಂಪಲ್ ನೋಡಿ. ಇಬ್ಬರು ಫ್ರೆಂಡ್ಸ್ ತೂಕ ಇಳಿಸ್ಬೇಕು ಅಂತ ಪ್ಲಾನ್ ಮಾಡ್ತಾರೆ. ಒಬ್ಬ ಹೇಳ್ತಾನೆ, ನಾನು ವೇಟ್ ಲಾಸ್ ಮಾಡಬೇಕು ಅಂತ ಅನ್ಕೊಂಡಿದೀನಿ. ಇನ್ನೊಬ್ಬ ಹೇಳ್ತಾನೆ, ನಾನೊಬ್ಬ ಹೆಲ್ದಿ ಆಗಿರೋ ಮನುಷ್ಯ, ಐ ಆಮ್ ಅ ಹೆಲ್ದಿ ಪರ್ಸನ್ ಅಂತ ಹೇಳ್ತಾನೆ. ಇಲ್ಲಿ ಮೊದಲನೇವನಿಗೆ ಇದು ಒಂದು ಟೆಂಪರವರಿ ಕೆಲಸದ ತರ ಕಾಣುತ್ತೆ, ಆದ್ರೆ ಎರಡನೇವನಿಗೆ ಇದು ಐಡೆಂಟಿಟಿನೇ ಬದಲಾಯಿಸ್ಕೊಂಡಿದ್ದಾನೆ. ಈಗ ಅವನು ಏನಾದ್ರೂ ತಿನ್ನೋವಾಗ ಅಥವಾ ಮಾಡೋವಾಗ ಅವನ ಮನಸ್ಸು ಹೇಳ್ತಿರತ್ತೆ, ನಾನೊಬ್ಬ ಹೆಲ್ದಿ ಮನುಷ್ಯ, ಹಾಗಾದ್ರೆ ನಾನು ಇದನ್ನ ಮಾಡಬಾರ್ದು ಅಂತ. ಇದೇ ಡಿಫ್ರೆನ್ಸ್. ಇದು ನೋಡೋಕೆ ಸಿಂಪಲ್ ಅನ್ಸುತ್ತೆ, ಆದ್ರೆ ಲಾಂಗ್ ರನ್ ಅಲ್ಲಿ ಇದು ತರೋ ರಿಸಲ್ಟ್ ಅಸಾಧಾರಣವಾಗಿರುತ್ತೆ. ಇವತ್ತು ನಿಮಗೊಂದು ಪುಟ್ಟ ಹೋಮ್ ವರ್ಕ್ ಕೊಡ್ತೀನಿ. ಇವತ್ತು ರಾತ್ರಿ ಮಲ್ಗೋಕು ಮುಂಚೆ ಒಂದು ಪೇಪರ್ ತಗೊಂಡು ಈ ಸೆಂಟೆನ್ಸ್ ಅನ್ನ ಪೂರ್ತಿ ಮಾಡಿ. ನಾನ್ ಅಂತವನು ಯಾರು ಅಂದ್ರೆ ಅಂತ ನೀವೇನ್ ಅನ್ಕೊಂಡಿದೀರಲ್ಲ, ಆ ಒಂದು ಪುಟ್ಟ ಹ್ಯಾಬಿಟ್ ಅನ್ನ ಸೇರಿಸಿ. ನಾಳೆಯಿಂದ ಈ ನಿಮ್ಮ ಹೊಸ ಐಡೆಂಟಿಟಿ ನೀವೇ ತಗೊಳ್ಳೋ ಸಣ್ಣ ಸಣ್ಣ ಡಿಸಿಷನ್ ಗಳ ಮೇಲೆ ಪ್ರಭಾವ ಬೀರುತ್ತೆ. ಸರಿ, ಈಗ ಯಾರಿಗೂ ಹೊರೆಯಾಗದ ತುಂಬಾ ಎಫೆಕ್ಟಿವ್ ಆಗಿರೋ ಒಂದು ಐಡಿಯಾನ ಹೇಳ್ತೀನಿ. ಇದನ್ನ ನೀವು ಇವತ್ ರಾತ್ರಿಯಿಂದಲೇ ಮಾಡಬಹುದು. ಅದೇ 2 ಮಿನಿಟ್ಸ್ ರೂಲ್ ಅಂತ. ಯಾವುದೇ ಹೊಸ ಹ್ಯಾಬಿಟ್ ಶುರು ಮಾಡ್ಬೇಕಾದ್ರೆ ಅದನ್ನ ಬರೀ 2 ನಿಮಿಷಕ್ಕೆ ಸೀಮಿತವಾಗಿ ಮಾಡ್ಕೊಳ್ಳಿ. ನೀವು ಎಕ್ಸಸೈಸ್ ಮಾಡಬೇಕು ಅಂತಿದ್ರೆ ಪೂರ್ತಿ ವರ್ಕೌಟ್ ಮಾಡೋ ಬದಲು ಬರೀ 2 ನಿಮಿಷ ಸ್ಟ್ರೆಚಿಂಗ್ ಮಾಡಿ. ಓದ್ಬೇಕು ಅಂತಿದ್ರೆ ಬರೀ 2 ನಿಮಿಷ ಬುಕ್ ತೆಗೆದು ಒಂದು ಪ್ಯಾರಾಗ್ರಾಫ್ ಓದಿ. ಯಾಕಂದ್ರೆ ಯಾವುದೇ ಕೆಲಸದಲ್ಲೂ ಶುರು ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟದ ಪಾರ್ಟ್.
ಒಮ್ಮೆ ನೀವು ಶುರು ಮಾಡಿದ್ರೆ ಆ ಮೊಮೆಂಟಮ್ ತನ್ನಿಂದ ತಾನೇ ಬರುತ್ತೆ. ಆಮೇಲೆ 2 ನಿಮಿಷ ಮಾಡಿದ್ದು ಯಾವಾಗ 20 ನಿಮಿಷ ಆಗುತ್ತೋ ನಿಮ್ಗೆ ಗೊತ್ತಾಗಲ್ಲ. ನಮ್ಮ ಲೈಫ್ಗೆ ಅನ್ವಯ ಆಗೋ 3 ಎಕ್ಸಾಂಪಲ್ ನೋಡಿ. ಫಿಟ್ನೆಸ್, ಮಲಗೋ ಮುಂಚೆ ಬರೀ 2 ನಿಮಿಷ ವಾರ್ಮ್ ಅಪ್ ಮಾಡಿ. ರೀಡಿಂಗ್, ಬೆಡ್ ಮೇಲೆ ಕೂತು ಬರೀ 2 ನಿಮಿಷ ಒಂದು ಪೇಜ್ ಓದಿ. ಹೊಸ ಭಾಷೆ ಅಥವಾ ಸ್ಕಿಲ್ ಅನ್ನ ಕಲಿಯೋದು, ಬರೀ 2 ನಿಮಿಷ ಹೊಸ ವರ್ಡ್ಸ್ ಚೆಕ್ ಮಾಡಿ ನೋಡಿ. ಟ್ರೈ ಮಾಡಿ ನೋಡಿ. ನಾಳೆ ಬೆಳಗ್ಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಏನಾಯ್ತು ಅಂತ. ಈಗಲೇ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ, ನಾನು ಇವತ್ತು ಯಾವ 2 ನಿಮಿಷದ ಹ್ಯಾಬಿಟ್ ಅನ್ನ ಶುರು ಮಾಡ್ತಾ ಇದ್ದೀನಿ ಅಂತ. ನಾನು ಪರ್ಸನಲ್ ಆಗಿ ಕೆಲವು ಕಮೆಂಟ್ಸ್ ಗಳಿಗೆ ರಿಪ್ಲೈ ಕೂಡ ಮಾಡ್ತೀನಿ, ಡೋಂಟ್ ವರಿ. ನೋಡಿ, ಹ್ಯಾಬಿಟ್ಸ್ ರೂಢಿ ಮಾಡ್ಕೊಳ್ಬೇಕಾದ್ರೆ ನಾವು ಕೆಲವು ತಪ್ಪುಗಳನ್ನ ಮಾಡ್ತೀವಿ. ಅವುಗಳ ಬಗ್ಗೆ ಸ್ವಲ್ಪ ಎಚ್ಚರದಿಂದಿರಿ. ಯಾವುವು? ಮೊದಲೇದು, ಪರ್ಫೆಕ್ಟ್ ಆಗಿರ್ಬೇಕು ಅಂತ ಹಠ ಮಾಡೋದು. ಮೊದಲನೇ ದಿನವೇ ಎಲ್ಲಾ ಪರ್ಫೆಕ್ಟ್ ಆಗಿ ಆಗ್ಬಿಡ್ಬೇಕು ಅಂತ ಅನ್ಕೋತೀವಿ. ಅದು ಆಗದಿದ್ದಾಗ ಬೇಜಾರಾಗಿ ಬಿಟ್ಬಿಡ್ತೀವಿ. ಅಯ್ಯೋ ಪರವಾಗಿಲ್ಲ, 1% ಇಂಪ್ರೂವ್ ಆದ್ರೆ ಸಾಕು ಅಂತ. ಎರಡನೇದೇನಪ್ಪಾ ಅಂದ್ರೆ ರಿಸಲ್ಟ್ ಹಿಂದೆ ಬೀಳೋದು. ಜನ ವೇಟ್ ಲಾಸ್ ಮಾಡ್ಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂತಾರೆ, ಆದ್ರೆ ವೀಕ್ಲಿ ಸಿಸ್ಟಮ್ ಮಾಡ್ಕೊಳ್ಳಲ್ಲ. ಸಿಸ್ಟಮ್ ಮುಖ್ಯ, ರಿಸಲ್ಟ್ಸ್ ಆಮೇಲೆ ತನ್ನಿಂದ ತಾನೇ ಬರುತ್ತೆ. ಮೂರನೇದು, ಸುತ್ತಮುತ್ತಲಿನ ವಾತಾವರಣ. ನಾವು ಎಷ್ಟೇ ಸ್ಟ್ರಾಂಗ್ ಆಗಿದ್ರೂ ಡಿಸ್ಟ್ರಾಕ್ಷನ್ ಇದ್ದೇ ಇರುತ್ತೆ. ಹಾಗಾದ್ರೆ ಇವನ್ ಹೆಂಗ್ ಸರಿ ಮಾಡ್ಕೊಳ್ಳೋದು? ಹ್ಯಾಬಿಟ್ಸ್ ಅನ್ನ ತುಂಬಾ ಸಣ್ಣದಾಗಿ ಶುರು ಮಾಡಿ. ನಿಮ್ಮ ಪುಟ್ಟ ಗೆಲುವನ್ನ ಟ್ರ್ಯಾಕ್ ಮಾಡಿ. ಒಂದು ಕ್ಯಾಲೆಂಡರ್ ನಲ್ಲಿ ಟಿಕ್ ಹಾಕೋದು ಕೂಡ ಒಂದು ವಿಕ್ಟ್ರಿನೇ. ಕ್ಯೂಗಳನ್ನ ಕಣ್ಣಿಗೆ ಕಾಣೋ ಹಾಗೆ ಇಡಿ. ಸ್ಟಿಕಿ ನೋಟ್ಸ್ ಅಥವಾ ಫೋನ್ ಅಲಾರಾಮ್ ಯೂಸ್ ಮಾಡಿ. ಒಂದ್ ಕತೆ ಹೇಳ್ತೀನಿ ಕೇಳಿ. ನನ್ನ ಫ್ರೆಂಡ್ ಒಬ್ಬನಿಗೆ ಹೀಗೆ ಆಯ್ತು. ಅವನು ಫೋನ್ ನೋಡಬಾರ್ದು ಅಂತಿದ್ರು ನೋಡ್ತಿದ್ದ. ನಾನು ಅವನಿಗೆ ಒಂದು ಸಣ್ಣ ಸಜೆಷನ್ ಕೊಟ್ಟೆ, ನೋಟಿಫಿಕೇಶನ್ ಆಫ್ ಮಾಡು, ಫೋನ್ ನ ಡ್ರಾಯರ್ ಒಳಗೆ ಹಾಕ್ಬಿಡು ಅಂತ. ಅವನಂದ, ಇದ್ಯಾಕೋ ಸ್ವಲ್ಪ ಓವರ್ ಆಯ್ತು ಅಂತ ಅನಿಸ್ಲಿಲ್ವಾ ಅಂತ. ಆದ್ರೆ ಒಂದು ವಾರ ಆದ್ಮೇಲೆ ಅವನೇ ಬಂದು ಹೇಳ್ದ, ಮಗ ಈಗ ನನಗೆ ಫೋಕಸ್ ಡಬಲ್ ಆಗಿದೆ ಅಂತ ಅನ್ಸುತ್ತೆ. ಸಣ್ಣ ಚೇಂಜ್, ಆದ್ರೆ ಎಫೆಕ್ಟ್ ಮಾತ್ರ ತುಂಬಾ ದೊಡ್ಡದು. ಸರಿ, ಈಗ ಫೈನಲ್ ಟೇಕ್ ಅವೇಸ್ ಬಗ್ಗೆ ನೋಡೋಣ. ಇವತ್ತಿನ ಈ ಎಪಿಸೋಡ್ ನಲ್ಲಿ 3 ಮೇನ್ ಪಾಯಿಂಟ್ ಗಳನ್ನ ನೋಡಿದ್ವಿ. ಒಂದು, ಸಣ್ಣ ಚೇಂಜ್ ಮುಖ್ಯ. ಅಂದ್ರೆ 1% ಅಷ್ಟು ಬೆಟರ್ ಆದ್ರೂ ಸಾಕು, ಕಾಲಕ್ರಮೇಣ ಅದು ಅದ್ಭುತ ರಿಸಲ್ಟ್ಸ್ ಅನ್ನ ಕೊಡುತ್ತೆ. ಎರಡನೇದಾಗಿ, ಹ್ಯಾಬಿಟ್ ಲೂಪ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಕ್ಯೂ, ಕ್ರೇವಿಂಗ್, ರೆಸ್ಪಾನ್ಸ್ ಹಾಗೆ ರಿವಾರ್ಡ್, ಇದನ್ನ ಸರಿಯಾಗಿ ಡಿಸೈನ್ ಮಾಡಿ ಅನ್ನೋದನ್ನ ನೋಡಿದ್ವಿ. ಹಾಗೆ ಮೂರನೇದಾಗಿ, ಐಡೆಂಟಿಟಿ ಮುಖ್ಯ. ನಾನು ಒಬ್ಬ ಡ್ಯಾಶ್ 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 ಅನ್ನೋ ಭಾಷೆ ಬಳಸಿ, ಮತ್ತೆ ಆ 2 ಮಿನಿಟ್ಸ್ ರೂಲ್ ಅನ್ನ ಯಾವತ್ತೂ ಮರಿಬೇಡಿ ಅನ್ನೋದನ್ನ ನೋಡಿದ್ವಿ. ನಿಮಗೆ ಈ ಎಪಿಸೋಡ್ ಇಷ್ಟ ಆಗಿದ್ರೆ ನನಗೊಂದು ಪುಟ್ಟ ಹೆಲ್ಪ್ ಮಾಡಿ. ಡ್ರೀಮ್ ಒನ್ ಲ್ಯಾಬ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನ ಒತ್ತಿ. ಯಾಕಂದ್ರೆ ಮುಂದಿನ ಎಪಿಸೋಡ್ ನಲ್ಲಿ ನಾನು ಒಂದು ಕ್ರೇಜಿ ಐಡಿಯಾ ಬಗ್ಗೆ ಮಾತಾಡ್ತೀನಿ. ಆ ಐಡಿಯಾ ನನ್ನ ಯೋಚನೆ ಮಾಡೋ ರೀತಿಯನ್ನೇ ಬದಲಾಯಿಸ್ತು. ಅದು ನಿಮ್ಮ ಐಡೆಂಟಿಟಿನೇ ನೇರವಾಗಿ ಚಾಲೆಂಜ್ ಮಾಡುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಕಮೆಂಟ್ ಮಾಡೋದು ಮರಿಬೇಡಿ. ಇವತ್ತು ರಾತ್ರಿ ನಿಮ್ಮ 2 ನಿಮಿಷದ ಹ್ಯಾಬಿಟ್ ಟ್ರೈ ಮಾಡ್ತೀರಾ? ಕೊನೆಯದಾಗಿ ಒಂದು ಪ್ರಶ್ನೆ, ಇದು ಸ್ವಲ್ಪ ಟಫ್ ಇದೆ. ನಿಮ್ಮ ಜೀವನದ ಬಗ್ಗೆ ನೀವು ಹೇಳಿಕೊಳ್ಳುವ ಆ ಒಂದು ಐಡೆಂಟಿಟಿ ಸೆಂಟೆನ್ಸ್ ಯಾವುದು? ನಾನು ಒಬ್ಬ ಓದುಗ, ನಾನು ಒಬ್ಬ ಹೆಲ್ದಿ ವ್ಯಕ್ತಿ, ಅಥವಾ ನಾನು ಯಾವುದನ್ನ ಶುರು ಮಾಡ್ತೀನೋ ಅದನ್ನ ಮುಗಿಸೋ ಮನುಷ್ಯ. ನಿಮ್ಮ ಆ ಒಂದು ಸೆಂಟೆನ್ಸ್ ಅನ್ನ ಇವತ್ತೇ ಫಿಕ್ಸ್ ಮಾಡ್ಬಿಡಿ. ಅದು ನಿಮ್ಮ ಮುಂದಿನ 30 ದಿನಗಳನ್ನ ಚೇಂಜ್ ಮಾಡೋ ಶಕ್ತಿ ಹೊಂದಿದೆ. ಮುಂದಿನ ಎಪಿಸೋಡ್ ನಲ್ಲಿ ನಾವು ಮಾತಾಡೋಣ ಹೇಗೆ ನಿಮ್ಮ ಐಡೆಂಟಿಟಿಯನ್ನ ಡಿಸೈನ್ ಮಾಡಬಹುದು ಅಂತ. ಹ್ಯಾಬಿಟ್ಸ್ ಫಿಕ್ಸ್ ಮಾಡೋಕೆ ಇದಕ್ಕಿಂತ ದೊಡ್ಡ ಶಾರ್ಟ್ ಕಟ್ ಇನ್ನೊಂದಿಲ್ಲ. ಇದು ಎಪಿಸೋಡ್ 1, ಚಿಕ್ಕ ಅಭ್ಯಾಸ ದೊಡ್ಡ ವ್ಯತ್ಯಾಸ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಅ ಗುಡ್ ಡೇ.